ಸ್ಯಾಂಡಲ್ವುಡ್ನಲ್ಲಿ ಇದೀಗ ಡಿವೋರ್ಸ್ನ ಪರ್ವ ಶುರುವಾಗಿದೆ. ಒಬ್ಬರಾದ್ಮೇಲೆ ಒಬ್ಬರು ಡಿವೋರ್ಸನ್ನು ಕೊಡ್ತಾ ಇದ್ದಾರೆ. ಆ ಪೈಕಿ ಇದೀಗ ತೀರಾನೇ ಶಾಕಿಂಗ್ ಅಂತ ಅನಿಸ್ತಾ ಇರೋದು ಕೃಷ್ಣ ಲೀಲಾ ಸಿನಿಮಾ ಮುಖಾಂತರವಾಗಿ ಅಥವಾ ಕೃಷ್ಣ ಅನ್ನುವಂಥ ಹೆಸರಿನಿಂದಲೇ ಸಿಕ್ಕಾಪಟ್ಟೆ ಫೇಮಸ್ ಆದಂಥ ನಟ ಅಜಯ್ ರಾವ್. ಹೌದು, ನಟ ಅಜಯ್ ರಾವ್ ಡಿವೋರ್ಸ್ ಕೊಡ್ತಾ ಇದ್ದಾರೆ. ಇತ್ತೀಚೆಗೆ ತಾನೇ ಒಂದು ಸಿನಿಮಾ ಮಾಡಿದ್ರು. ಈ ಸಿನಿಮಾ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು. ಅದರ ಜೊತೆಗೆ ಆ ಸಿನಿಮಾದಲ್ಲಿ ಒಂದಷ್ಟು ಕಷ್ಟ ಆಯಿತು. ಅವರೇ ನಿರ್ಮಾಪಕರಾದರು. ಆಮೇಲೆ ದುಡ್ಡಿನ ಸಮಸ್ಯೆ ಆಯಿತು. ಮಗಳು ಅಳ್ತಾ ಇದ್ಲು, ಕಾರ್ ಮಾಡಬೇಡ ಅಂತ ಅಳ್ತಾ ಇದ್ದಿದ್ದ ವಿಡಿಯೋ ಇದೆಲ್ಲವೂ ವೈರಲ್ ಆಗಿತ್ತು. ಅಲ್ಲಿವರೆಗೂ ಚೆನ್ನಾಗಿದ್ದಂಥ ಈ ಒಂದು ಜೋಡಿ ಜೀವನದಲ್ಲಿ ಅದೇನಾಯಿತೋ ಗೊತ್ತಿಲ್ಲ. ಬರೋಬ್ಬರಿ ಮದುವೆ ಆಗಿ 10 ವರ್ಷಗಳ ಬಳಿಕ ಇದೀಗ ಡಿವೋರ್ಸಿಗೆ ಅಪ್ಲೈ ಮಾಡ್ಕೊಂಡಿದ್ದಾರೆ. ನಟ ಅಜಯ್ ರಾವ್ ವಿರುದ್ಧ ದೌರ್ಜನ್ಯ ಕೇಸನ್ನು ಅವರ ಪತ್ನಿ ಸ್ವಪ್ನ ಇಲ್ಲಿ ಚಾರ್ಜ್ ಮಾಡಿದ್ದಾರೆ. ಹಾಗಿದ್ರೆ ಅಜಯ್ ರಾವ್ ಪತ್ನಿ ಯಾರು, ಯಾವಾಗ ಮದುವೆ ಆಯಿತು, ಯಾಕೆ ಡಿವೋರ್ಸ್ ಮಾಡ್ಕೊಳ್ತಿದ್ದಾರೆ, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಸ್ಯಾಂಡಲ್ವುಡ್ನಲ್ಲಿ ಇತ್ತೀಚೆಗೆ ಯಾರನ್ನು ಕೇಳಿದ್ರು ಲವ್ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ. ಇನ್ನು ಸ್ವಲ್ಪ ವರ್ಷ ಬಿಟ್ಟು ಡಿವೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಜಯ್ ರಾವ್ ಕೂಡ ಸ್ಟಾರ್ ಆಗಿದ್ದಾಗಲೇ ಒಬ್ಬ ಸಾಮಾನ್ಯ ಹುಡುಗಿಯನ್ನು ಪ್ರೀತಿಸಿ ಮದುವೆ ಆಗಿದ್ರು. ಇವರು ಸಾಗರದ ರಿಪ್ಪನ್ಪೇಟೆಯ ಹುಡುಗಿ ಸ್ವಪ್ನ. ಅಜಯ್ ರಾವ್ ಅವರ ಸಹೋದರಿಯ ಮನೆ ಪಕ್ಕದವರಾಗಿದ್ದಂಥ ಸ್ವಪ್ನರನ್ನು ಅಜಯ್ ರಾವ್ ಇಷ್ಟಪಟ್ಟಿದ್ರು. ನಾರ್ಮಲ್ ಹುಡುಗಿ ಆಗಿದ್ದರೂ ಕೂಡ ಅಜಯ್ ರಾವ್ಗೆ ತುಂಬಾ ಇಷ್ಟ ಆಗಿದ್ರು. ಈ ಕಾರಣಕ್ಕಾಗಿ ಬಹಳ ಸಿಂಪಲ್ ಆಗಿ ದೇವಸ್ಥಾನ ಒಂದರಲ್ಲಿ 2 ಮದುವೆ ಆಗಬೇಕು ಅಂತ ಬಯಸ್ತಾರೆ. ಸೊ ಅದಾದ ನಂತರ ಇವರಿಬ್ಬರು ಮದುವೆ ಕೂಡ ಆಗ್ತಾರೆ. ಸೊ ಅಲ್ಲಿವರೆಗೂ ಇವರಿಬ್ಬರು ಲವ್ ಮಾಡ್ತಿದ್ದಾರೆ, ಇನ್ನೊಂದು ಮತ್ತೊಂದು ಯಾವುದು ಕೂಡ ಗೊತ್ತಿರಲಿಲ್ಲ. ಸೊ ಇವರು ಮದುವೆ ಆಗಿ 10 ವರ್ಷಗಳು ಕಳೀತು. ಇವರು ಮದುವೆ ಆಗಿದ್ದು ತುಂಬ ಸಿಂಪಲ್ ಆಗಿ ದೇವಸ್ಥಾನ ಒಂದರಲ್ಲಿ. ಸೊ ಇದಾದ ನಂತರ ಈ ಜೋಡಿಗೆ ಮುದ್ದಾದ ಒಂದು ಮಗು ಕೂಡ ಇದೆ. ಸೊ ಆ ಮಗುವಿನ ಬರ್ತ್ಡೇ ಆಗಿರ್ಬೋದು ಅಥವಾ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರ ಮನೆ ಕಟ್ಟಿದ್ದು, ಗೃಹ ಪ್ರವೇಶ ಮಾಡಿದ್ದಾಗಿರ್ಬೋದು, ಇದೆಲ್ಲವನ್ನ ಬಹಳ ಅದ್ದೂರಿಯಾಗಿ ಬಹಳ ಗ್ರ್ಯಾಂಡ್ ಆಗಿ ಮಾಡಲಾಗಿತ್ತು. ಎಲ್ಲ ಸೆಲೆಬ್ರಿಟಿಗಳಂತೆ ಇವರು ಕೂಡ ಸೆಲೆಬ್ರಿಟಿ ಜೀವನ ಹೇಗಿರುತ್ತೋ ಹಾಗೆ ನಡೆಸ್ತಾ ಇದ್ರು. ಬಟ್ ಅಜಯ್ ರಾವ್ ಎಲ್ಲೂ ಯಾವುದೇ ಕಾರ್ಯಕ್ರಮಗಳಿಗೆ ಹೆಂಡತಿಯನ್ನು ಕರ್ಕೊಂಡು ಬರೋದಾಗ್ಲಿ ಅಥವಾ ಹೆಂಡತಿಯನ್ನು ಪರಿಚಯ ಮಾಡೋದಾಗ್ಲಿ ಇದು ಮಾಡ್ತಿರ್ಲಿಲ್ಲ. ಸೊ ಆ ಹುಡುಗಿ ತುಂಬಾ ಸಿಂಪಲ್ ಆಗಿದ್ರು, ಸಂಪ್ರದಾಯಬದ್ಧ ಹುಡುಗಿ ಆಗಿದ್ರು, ಹಳ್ಳಿ ಹುಡುಗಿ ಆಗಿದ್ರು. ಹಾಗಾಗಿ ಅವರಿಗೆ ಸ್ವಲ್ಪ ಫ್ಯಾಷನ್ ಗೊತ್ತಿಲ್ಲ, ಎಲ್ಲರ ಜೊತೆಗೂ ಬೆರೆಯಲ್ಲ, ಅಥವಾ ಎಲ್ಲರೂ ಮುಂದೆ ಬರೋದಕ್ಕೆ ಕ್ಯಾಮರಾ ಇನ್ನೊಂದು ಮತ್ತೊಂದು ಅವರಿಗೊಂದು ಸ್ವಲ್ಪ ಮುಜುಗರ ಇರಬಹುದು ಅಂತಲೇ ಭಾವಿಸಲಾಗಿತ್ತು. ಅದಾದರೆ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ, ಒಬ್ರಿಗೊಬ್ರು ಕಷ್ಟಕ್ಕೆ ಸುಖಕ್ಕೆ ಹಾಕ್ಕೊಂಡಿದ್ದಾರೆ ಅಂತೆಲ್ಲ ಹೇಳಲಾಗಿತ್ತು. ಕೆಲವೊಂದಷ್ಟು ಕಾರ್ಯಕ್ರಮಗಳಲ್ಲಿ ಅಜಯ್ ರಾವ್ ಅವರ ಹೆಂಡತಿಯನ್ನು ಹೊಗಳಿದ್ದೂ ಇದೆ. ಮನೆ ಕಟ್ಟುವಾಗ ನನ್ನ ಹೆಂಡತಿನೇ ಎಲ್ಲಾನು ಅಂತ ಹೇಳಿದ್ದೂ ಇದೆ. ಸೊ ಇಬ್ಬರು ಒಟ್ಟಿಗೆ ಇದ್ದಿದ್ದೂ ಇದೆ. ಒಂದು ಮುದ್ದಾದ ಹೆಣ್ಣು ಮಗುನೂ ಇದೆ. ಸೊ ಹೀಗಿರಬೇಕಾದ್ರೆ ಇಬ್ಬರ ನಡುವೆ ಅದೇನು ಸಮಸ್ಯೆ ಆಯಿತೋ ಏನೋ ಗೊತ್ತಿಲ್ಲ. ಇದೀಗ ದೌರ್ಜನ್ಯ ಕೇಸನ್ನು ದಾಖಲಿಸಿರೋದು ಅಜಯ್ ರಾವ್ ವಿರುದ್ಧ ನಿಜವಾಗ್ಲೂ ತೀರಾ ಶಾಕಿಂಗ್ ಅಂತ ಅನಿಸ್ತಾ ಇದೆ. ಇತ್ತೀಚೆಗೆ ತಾನೇ ದರ್ಶನ್ ಜೈಲಿಗೆ ಹೋಗಿದ್ದಾರೆ. ಇದೀಗ ಏನಾದರೂ ಡೋರಿ ಕೇಸ್ ಅಂತನೋ ಅಥವಾ ಟಾರ್ಚರ್ ಕೇಸ್ ಅಂತನೋ ಆದರೆ ಖಂಡಿತವಾಗಿ ಅಜಯ್ ರಾವ್ ಕೂಡ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ಬರುತ್ತೆ. ಹೆಂಡತಿಗೆ ಟಾರ್ಚರ್ ಮಾಡ್ತಾ ಇದ್ರ ಅಜಯ್ ರಾವ್, ಹೆಂಡತಿಗೆ ಹೊಡಿತಾ ಇದ್ರ ಅಜಯ್ ರಾವ್, ಹೆಂಡತಿಗೆ ಬೆಲೆ ಕೊಡ್ತಿರ್ಲಿಲ್ವಾ ಅಜಯ್ ರಾವ್, ಅದಕ್ಕೆ ದೌರ್ಜನ್ಯ ಕೇಸ್ ಅಂತ ದಾಖಲು ಮಾಡಿದಾರ ಅವ್ರ ಹೆಂಡತಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಹುಡ್ಕೊಳ್ತಾ ಇದೆ. ಆದರೆ ಎಂಥವ್ರಿಗಾದ್ರೂ ಅಜಯ್ ರಾವನ್ನ ನೋಡಿದಾಗ ತುಂಬಾ ಸಿಂಪಲ್ಲು, ತುಂಬಾ ಕೂಲು, ತುಂಬಾ ತಾಳ್ಮೆ ಅಂತ ಅನಿಸುತ್ತೆ. ಇನ್ನು ಅವ್ರ ಹೆಂಡತಿ ಕೂಡ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ಅವರು ಸೆಲೆಬ್ರಿಟಿ ಹೆಂಡತಿ ಆದರೂ ಕೂಡ ತನ್ನ ದೊಡ್ಡ ಸೆಲೆಬ್ರಿಟಿ ಹೆಂಡತಿ, ನಾನು ಹಾಗಿರಬೇಕು ಹೀಗಿರಬೇಕು ಇದು ಯಾವುದೂ ಇಲ್ಲ. ತುಂಬ ಸಾಧಾರಣ ಕಪಲ್ಸ್ ಹೇಗಿರ್ತಾರೋ ಅದೇ ಥರ ಇದ್ದಂಥ ಕಪಲ್ಸು. ಇವರಿಬ್ಬರ ನಡುವೆ ಯಾವ ವಿಚಾರಕ್ಕೆ ಭಿನ್ನಾಭಿಪ್ರಾಯ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಮೂಲಗಳ ಪ್ರಕಾರ ಇತ್ತೀಚೆಗೆ ಸಿನಿಮಾವೊಂದನ್ನು ಮಾಡಿದ್ರು ಅಜಯ್ ರಾವ್ ಅವರು. ಅವರೇ ಅದಕ್ಕೆ ಇನ್ವೆಸ್ಟ್ ಮಾಡಿದರು, ಬಂಡವಾಳ ಹಾಕಿದರು. ಆ ಸಂದರ್ಭದಲ್ಲಿ ಮನೆ, ಮಠ, ಕಾರು ಎಲ್ಲವನ್ನು ಅಡವಿಡುವಂಥದ್ದು, ಮಾರುವಂಥದ್ದು ಪರಿಸ್ಥಿತಿ ಬಂದಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಸೊ ದುಡ್ಡಿನ ಸಮಸ್ಯೆ ಯಾವಾಗ ಶುರು ಆಯಿತು ಆವಾಗ ಅಜಯ್ ರಾವ್ ಕೂಡ ಇರಿಟೇಟ್ ಆದರು. ದುಡ್ಡಿಲ್ಲದೆ ಇದ್ದರೆ ಎಂಥ ಮನುಷ್ಯ ಆದ್ರೂ ಕೂಡ ಒಂದೊಂದು ಸತಿ ತಾಳ್ಮೆ ಕಳ್ಕೊಂಡು ಬಿಡ್ತಾನೆ. ಅಜಯ್ ರಾವ್ ಫ್ಯಾಮಿಲಿಯಲ್ಲೂ ಕೂಡ ಇದೇ ಸಮಸ್ಯೆ ಆಯಿತು ಅನ್ನೋದನ್ನು ಹೇಳಲಾಗ್ತಾ ಇದೆ. ದುಡ್ಡಿಗೆ ಅಭಾವವಾದಾಗ, ದುಡ್ಡಿಗೆ ಸಮಸ್ಯೆ ಆದಾಗ ಗಂಡ ಹೆಂಡತಿ ಇಬ್ಬರೂ ಕೂಡ ಜಗಳ ಆಡೋಕ್ಕೆ ಶುರು ಮಾಡಿದ್ದಾರೆ. ಇಬ್ಬರ ನಡುವೆ ಮನಸ್ತಾಪಗಳು ಹೆಚ್ಚಾಗೋಕ್ಕೆ ಶುರು ಆಗಿದೆ. ಇಬ್ಬರ ನಡುವೆ ಅಂತರವು ಹೆಚ್ಚಾಗೋಕ್ಕೆ ಶುರು ಆಗಿದೆ. ಅದಲ್ಲದೆ ಆ ಸಿನಿಮಾ ಹೇಳಿಕೊಳ್ಳುವಂಥ ಹಿಟ್ಟು ಆಗಲಿಲ್ಲ, ಸೂಪರ್ ಡೂಪರ್ ಹಿಟ್ಟಾಗಿ ಸಕ್ಸಸ್ಸೂ ಆಗಲಿಲ್ಲ, ದುಡ್ಡು ಗಳಿಸಲಿಲ್ಲ. ಇದೊಂಥರದಲ್ಲಿ ಅಜಯ್ ರಾವ್ ಪಾಪರಾದರು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಲ್ಲ. ಸೊ ಇಲ್ಲೊಂದು ಕಡೆಯಲ್ಲಿ ಸಿಗದಂಥ ಯಶಸ್ಸು, ಇದೆಲ್ಲವೂ ಕೂಡ ಇರಿಟೇಟ್ ಆಗಿ ಮನೆಗೆ ಹೋಗಿ ಹೆಂಡತಿ ಮೇಲೆ ತೀರಿಸ್ಕೊಳ್ತಾ ಇದ್ರು, ಅಥವಾ ಸರಿಯಾದ ಸಮಯಕ್ಕೆ ಹೋಗ್ತಿರ್ಲಿಲ್ವೋ, ಟೈಮ್ ಕೊಡ್ತಿರ್ಲಿಲ್ಲೋ ಗೊತ್ತಿರಲಿಲ್ಲ. ಆ ಕಾರಣಕ್ಕಾಗಿ ಇದೀಗ ಇಬ್ಬರೂ ಡಿವೋರ್ಸ್ಗೆ ಅರ್ಜಿ ಹಾಕೊಳ್ಳೋದ್ರ ಜೊತೆಗೆ ದೌರ್ಜನ್ಯ ಕೇಸನ್ನು ದಾಖಲಿಸಿರೋದು ನಿಜವಾಗ್ಲೂ ಆಘಾತ. ಈಗ ಅಜಯ್ ರಾವ್ ಅವರು ಕೂಡ ಅವರಾಯಿತು, ಅವ್ರ ಪಾಡ
ಆಯಿತು, ಇಂಡಸ್ಟ್ರಿ ಆಯಿತು ಅಂತ ಇದ್ದವರು, ಯಶ್ ಅವರ ಸ್ನೇಹಿತರು ಕೂಡ ಹೌದು, ಯಾವುದೇ ಕಾಂಟ್ರವರ್ಸಿಯಲ್ಲಿ ಸಿಲುಕಿಕೊಂಡವರಲ್ಲ. ಇದೇ ಮೊದಲ ಬಾರಿ ಸಂಸಾರದ ತಾಪತ್ರಯದಲ್ಲಿ ಸಿಲುಕಿಕೊಂಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದಂಪತಿಗೆ ಮುದ್ದಾದ ಮಗು ಇದೆ, ಅದರಲ್ಲೂ ಹೆಣ್ಣು ಮಗು ಇದೆ, ಇನ್ನು ಚಿಕ್ಕ ವಯಸ್ಸಿನ ಮಗು ಇದೆ. ಆ ಮಗುಗೆ ಈ ವಯಸ್ಸಿನಲ್ಲೇ ಇವರು ಡಿವೋರ್ಸ್ ಆದರೆ ಏನು ಅನಿಸುತ್ತೆ, ಯಾರ ಪರವಾಗಿ ಮಗು ಇರುತ್ತೆ, ಇದು ಕೂಡ ಪ್ರಶ್ನೆ ಇದೆ. ಸೊ ಈ ಕಾರಣಕ್ಕಾಗಿ ತುಂಬ ಜನ ಶಾಕಿಗೆ ಒಳಗಾಗಿದ್ದಾರೆ. ಅಜಯ್ಗೆ ಈ ಥರ ಆಗುತ್ತೆ ಅಂತ ಯಾರೂ ಭಾವಿಸಿರಲಿಲ್ಲ. ಬಟ್ ಅಜಯ್ಗಾಗಿರುವಂಥ ಈ ಒಂದು ನಿರ್ಧಾರ ಅಥವಾ ಅಜಯ್ ತೆಗೆದುಕೊಂಡಿರೋ ನಿರ್ಧಾರ ಎಲ್ಲರ ಮೇಲೂ ಎಫೆಕ್ಟ್ ಆಗಬಹುದಾದ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅದೇನೇ ಆಗಿದ್ರೂ ಸಮಸ್ಯೆಗಳನ್ನು ಕೂತು ಮಾತಾಡಿ ಬಗೆಹರಿಸ್ಕೊಂಡು ಮತ್ತೆ ನೀವು ಸರಿಯಾಗಿ ಅನ್ನೋದನ್ನು ಅಭಿಮಾನಿಗಳು ಕಿವಿ ಮಾತು ಹೇಳ್ತಾ ಇದ್ದಾರೆ. ಇದು ಹೀಗೆ ಮುಂದುವರ್ಕೊಂಡು ಹೋಯಿತು ಅಂತಂದರೆ ಈ ಫ್ಯಾಮಿಲಿಗೆ ಖಂಡಿತವಾಗಿಯೂ ಸಮಸ್ಯೆ ಆಗ್ಬೋದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿದ್ದಂಥ ಸ್ಯಾಂಡಲ್ವುಡ್ನ ಜೋಡಿ ಒಂದು ಈಗ ಡಿವೋರ್ಸ್ ಮಾಡ್ಕೊಳ್ತಾ ಇರೋದು ನಿಜವಾಗ್ಲೂ ಬೇಸರದ ಸಂಗತಿ. ಇದನ್ನು ನೋಡಿ ಸೆಲೆಬ್ರಿಟಿಗಳ ಜೀವನ ಈ ಥರ ಆಗಿರೋದು ನಿಜವಾಗ್ಲೂ ದುರಂತ. ಸೆಲೆಬ್ರಿಟಿ ಆದವರು ಮಾದರಿ ಆಗಿರಬೇಕು, ಬಟ್ ಈ ಥರ ಆಗಿರೋದು ಬೇಸರದ ಸಂಗತಿ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.